ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ನಾನು ಯಾವಾಗಲೂ ಸಿದ್ದರಾಮಯ್ಯ ಅವರ ಪರವಾಗಿದ್ದೇನೆ. ಡಿಕೆಶಿ ಏನೇ ಪ್ರಯತ್ನ ಮಾಡಿದ್ರು ನನ್ನ ಹೇಳಿಕೆಗೆ ಬದ್ಧ. ಈ ಮಾತನ್ನ ಹೇಳಿರೋದು ಯಾರು ಅಂದ್ರೆ ಮಾಜಿ ಸಚಿವ KN ರಾಜಣ್ಣ. ಅವರ ಈ ಮಾತು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಿನ್ನೆ ರಾತ್ರಿ ಒಂದು ಬೆಳವಣಿಗೆ ಆಗಿತ್ತು. DK ಶಿವಕುಮಾರ್ ಹಾಗೆ KN ರಾಜಣ್ಣ ಭೇಟಿಯಾಗಿದ್ದು ರಾಜ್ಯ ರಾಜಕೀಯದಲ್ಲಿ ಈ ಭೇಟಿಯ ಬಗ್ಗೆ ದೊಡ್ಡ ಮಟ್ಟದಲ್ಲಿ ವಿಶ್ಲೇಷಣೆಗಳಾಗಿತ್ತು. ರಾಜಣ್ಣ ಇವತ್ತದ್ರ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ನಾನು ಆವತ್ತು ಹೇಗಿದ್ನೋ ಈಗಲೂ ಅದೇ ಸ್ಟ್ಯಾಂಡ್ ನಲ್ಲಿದ್ದೀನಿ, ನಾನು ಸಿದ್ದರಾಮಯ್ಯ ಪರ ಅಂತ ಹೇಳಿ ಮತ್ತೊಮ್ಮೆ ಘಂಟಾಘೋಷವಾಗಿ ಹೇಳಿದ್ದಾರೆ ಮಾಜಿ ಸಚಿವ KN ರಾಜಣ್ಣ. ಹುಡುಕಂಡಂತ ಏನು ಬಂದಿದ್ದಾರೆ, ಆ ಪಾರ್ಟಿ ಅಧ್ಯಕ್ಷ ಇರ್ತಾರೆ, ಅವರು ಯಾರಿಗ್ ಬೇಕಾದ್ರೂ ಭೇಟಿ ಮಾಡ್ಬೋದು, ಯಾರಿಗ್ ಬೇಕಾದ್ರೂ ಕರೆದು ಮಾತಾಡ್ಬೋದು, ಮತ್ತೆ ಅವರು ಯಾರಿಗ್ ಬೇಕಾದ್ರೂ ಹೋಗಿ ಮಾತಾಡೋದಕ್ಕೆ ಅಧ್ಯಕ್ಷ ಪಕ್ಷದ ದೃಷ್ಟಿಯಿಂದ ಏನೆಲ್ಲ ಮಾಡ್ಬೇಕು ಅನ್ಸುತ್ತೆ ಅದನ್ನ ಅವ್ರು ಮಾಡ್ತಾರೆ. ಅದ್ರಲ್ಲೇನು ಯಾವುದೇ ರಾಜಕಾರಣ ಏನಿಲ್ಲ. ಏನು ಪ್ರಮುಖ ಅದೇ ಪಕ್ಷ ಸಂಘಟನೆ ಮಾಡ್ಬೇಕು ಅದಂತ ಬಗ್ಗೆ ಹೇಳಿದ್ರು. ಆಯ್ತಪ್ಪ ಮಾಡೋಣ ಅಂತ ಹೇಳಿ ಅಷ್ಟೇ. ಇಲ್ಲ, ಅವತ್ತು ಹೆಂಗಿದ್ರು ಅದೇ ಸ್ಟ್ಯಾಂಡ್. ದೇರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ಇಲ್ಲ ಭೇಟಿ ನೋಡಿ, ಈಗ ಬೆಳಗಾಂನಲ್ಲಿ ಎಲ್ಲಾರು ಇವರು ಊಟಕ್ಕೆ ಕರೆದವ್ರೆ, ಅವರು ಊಟಕ್ಕೆ ಕರೆದವ್ರೆ, ಇವರು ಹೋಗಿದ್ದಾರೆ, ಅವರು ಹೋಗಿದ್ದಾರೆ, ಎಲ್ಲಾರು ಹೋಗಿದ್ದಾರೆ. ಅದ್ರಲ್ಲಿ ಏನ್ ಪಾಲಿಟಿಕ್ಸ್ ಅಂತದ ಏನಿರೋದಿಲ್ಲ. ಇಟ್ ಈಸ್ ಆಲ್ ಕರ್ಟಸಿ ಡಿನ್ನರ್ ಮೀಟಿಂಗ್ಸ್. ನೋಡಿ, CM ಆದಿ ಸುಗಮ ಯಾರು ಏನ್ ಮಾಡ್ಕೋಬೇಕು ಅಂತಂದ್ರು ಕೂಡ ಅಲ್ಟಿಮೇಟ್ಲಿ ಹೈಕಮಾಂಡ್ ಮ್ಯಾಟರ್ಸ್. ಅದರಿಂದ ಅದ್ರಲ್ಲಿ ಏನಿದೆ, ಹೈಕಮಾಂಡ್ ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ಪದೇ ಪದೇ ಹೇಳಿದಾರೆ, ನಾನು ಮುಖ್ಯಮಂತ್ರಿ ಇರ್ತೀನಿ, ಎಲ್ಲಿನವರೆಗೂ ಹೈಕಮಾಂಡ್ ಅವ್ರು ಇರಕ್ಕೆ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂತ. ಸೇಮ್ ಸ್ಟೇಟ್ ಇಲ್ಲೂ ಅದೇ ಸ್ಟೇಟ್. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೆ. ಅವ್ರು ಏನೇ ಪ್ರಯತ್ನ ಮಾಡಿ, ನಾನು ಹೇಳಿದ್ದೀನಲ್ಲ ಏನೆಲ್ಲ ಹಿಂದೆ ಹೇಳಿದ್ದೀನಿ, ಅದೆಲ್ಲ ಸ್ಟೇಟ್ಮೆಂಟ್ಗೂ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್. ದರ್ ಇಸ್ ನೋ ಚೇಂಜ್. ನಾನೇನೇನು ಹೇಳಿದ್ದೀನಿ ಅದೆಲ್ಲದಕ್ಕೂ ಬದ್ಧ. ಓಕೆ, ನಾನು ಏನೇನು ಹೇಳಿದ್ದೀನೋ ಅದೆಲ್ಲದಕ್ಕೂ ಬದ್ಧ. ಇದು KN ರಾಜಣ್ಣ ಅವರ ಪ್ರತಿಕ್ರಿಯೆ. ಅವರ ಈ ಪ್ರತಿಕ್ರಿಯೆ ಬಹಳಷ್ಟು ಮುಖ್ಯ ಆಗಿತ್ತು. ಯಾಕಂದ್ರೆ ನಿನ್ನೆ ರಾತ್ರಿ ನಡೆದಂತಹ ಒಂದು ಬೆಳವಣಿಗೆ ಹಲವು ಪ್ರಶ್ನೆಗಳನ್ನ ಎಬ್ಬಿಸ್ಬಿಟ್ಟಿತ್ತು. DK ಶಿವಕುಮಾರ್ ಹಾಗೆ KN ರಾಜಣ್ಣ ಖಾಸಗಿ ಅತಿಥಿ ಗೃಹದಲ್ಲಿ ಭೇಟಿಯಾಗ್ತಾರೆ, ಒಂದಿಷ್ಟು ಹೊತ್ತು ಚರ್ಚೆ ಮಾಡ್ತಾರೆ. ರಾಜಣ್ಣ ಅವರು ನಮಗೆ ಗೊತ್ತಿದೆ, ಸಿದ್ದರಾಮಯ್ಯ ಅವರ ಪರಮಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದವರು. ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಯಾವುದೇ ಮುಲಾಜಿಲ್ದೆ ಮಾತನಾಡೋರು KN ರಾಜಣ್ಣ ಅವರು. ಅಂಥ KN ರಾಜಣ್ಣ ಅವರು ತದ್ವಿರುದ್ಧ ಬಣದಲ್ಲಿರುವಂತಹ DK ಶಿವಕುಮಾರ್ ಅವರನ್ನ ಯಾಕೆ ಭೇಟಿಯಾದ್ರು, ಇಬ್ರು ಏನ್ ಚರ್ಚೆಯನ್ನ ಮಾಡಿದ್ರು, ಈ ಆಲ್ ಆಫ್ ಸಡನ್ ಭೇಟಿ ಚರ್ಚೆ ಯಾವ ಕಾರಣಕ್ಕಾಗಿ, ಈ ರೀತಿಯಾದಂತಹ ಚರ್ಚೆಗಳು ವಿಶ್ಲೇಷಣೆಗಳೆಲ್ಲ ಆಗಿದ್ವು. ಆದ್ರೆ ಇದೆಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ KN ರಾಜಣ್ಣ. ಪಾರ್ಟಿ ವಿಚಾರವಾಗಿ ನಾವು ಮೀಟ್ ಮಾಡಿದ್ದಷ್ಟೇ, ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ನನ್ನ ಆವತ್ತಿನ ಸ್ಟ್ಯಾಂಡ್ ಏನಿದೆಯೋ ಇವತ್ತೂ ಅದೇ ಸ್ಟ್ಯಾಂಡ್. ನಾನು ಸಿದ್ದರಾಮಯ್ಯ ಅವರ ಪರ. ನಾನು ಈ ಹಿಂದೆ ಕೊಟ್ಟಂತಹ ಎಲ್ಲಾ ಹೇಳಿಕೆಗೂ ನಾನು ಈಗಲೂ ಕೂಡ ಬದ್ಧನಾಗಿದ್ದೀನಿ. ಅವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ನನ್ನ ನಿಲುವುಗಳು ಬದಲಾಗೋದಿಲ್ಲ, ನನ್ನ ಸ್ಟ್ಯಾಂಡ್ ಬದಲಾಗೋದಿಲ್ಲ ಅಂತ ಹೇಳಿ ಮಾಜಿ ಸಚಿವ KN ರಾಜಣ್ಣ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕಂದ್ರೆ ಇದೇ KN ರಾಜಣ್ಣ ಈ ಹಿಂದೆ ಹೇಳಿದ್ರು, DKಶಿ ಏನಾದ್ರೂ CM ಆದ್ರೆ ಆ ಸಂಪುಟದಲ್ಲಿ ನಾನು ಇರೋದಿಲ್ಲ ಅಂತ ಹೇಳಿ. ಅಂದ್ರೆ ಅಷ್ಟು ಕಟ್ಟರಾಗಿ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತಿದ್ದವರು KN ರಾಜಣ್ಣ. ಹಾಗಾಗಿನೇ ಅವರ ನಿನ್ನೆಯ ಭೇಟಿ ಚರ್ಚೆ ಗ್ರಾಸ ಆಗಿತ್ತು. ಇವತ್ತು ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ KN ರಾಜಣ್ಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.